ರಾಜ್ಕುಮಾರ್ ಸಮಾಧಿ ಕುರಿತ ಹೇಳಿಕೆಗೆ ನಟ ಚೇತನ್ ಕ್ಷಮಾಪಣೆ ಕೇಳಿದ್ದಾರೆ. ಕೊನೆಗೂ ಕ್ಷಮೆ ಕೇಳಿದ್ದಾರೆ ನಟ ಚೇತನ್ ಅಹಿಂಸಾ. ಕನ್ನಡ ಪರ ಹೋರಾಟಗಾರರು ಮುತ್ತಿಗೆ ಹಾಕ್ತಿದ್ದಂತೆ ಕ್ಷಮೆ ಕೇಳಿದ್ದಾರೆ ನಟ ಚೇತನ್ ಅಹಿಂಸಾ. ನಟ ನಿವಾಸಕ್ಕೆ ಹೋರಾಟಗಾರರು ಮುತ್ತಿಗೆ ಹಾಕಿದ್ದಾರೆ. ಸಾರಾ ಗೋವಿಂದ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಕೂಡಲೇ ರಾಜ್ಕುಮಾರ್ ಅಭಿಮಾನಿಗಳಿಗೆ ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ. ಹೋರಾಟಗಾರರ ಪಟ್ಟಿಗೆ ಮಣಿದು ಕ್ಷಮೆ ಕೇಳಿದ್ದಾರೆ ನಟ ಅಹಿಂಸಾ. ಚೇತನ್ ಅಹಿಂಸಾ ಅವರು ಕೊನೆಗೂ ಕ್ಷಮೆ ಕೇಳಿದ್ದಾರೆ. ಏನು ರಾಜ್ಕುಮಾರ್ ಅವರ ಸಮಾಧಿ ವಿಚಾರಕ್ಕೆ ಹೇಳಿಕೆಯನ್ನ ನೀಡಿದ್ರು, ಪೋಸ್ಟ್ ಅನ್ನ ಮಾಡಿದ್ರು, ಅವರಿಗೆ ಮಾತ್ರ ಸಮಾಧಿಗೆ ಜಾಗ ಕೊಟ್ಟಿದ್ದು ಯಾಕೆ? ಬೇರೆ ನಟರು ಕೂಡ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ, ರಾಜ್ಕುಮಾರ್ ಅವರಿಗೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಮಾಡಿ ಪೋಸ್ಟ್ ಅನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರು, ರಾಜ್ಕುಮಾರ್ ಅವರ ಅಸಂಖ್ಯಾತ ಅಭಿಮಾನಿ ಬಳಗ ಈ ಹೇಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಅದೇ ಹಿನ್ನೆಲೆಯಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕ್ಷಮೆಯನ್ನು ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕ್ಷಮೆಯನ್ನು ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ನಾಯಕ್ ಅವರು, ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ವಿ. ಅವರು ಬಂದಾದಮೇಲೆ ಮತ್ತು ಶಿವರಾಮೇಗೌಡರು ಬಂದಾದಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕ್ಷಮೆಯನ್ನು ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು. ಉಲ್ಲಾಸ್ ಅವರೇ, ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ ಅಲ್ವಾ? ಬೆಳಗ್ಗೆ ಪೋಸ್ಟ್ ಮಾಡಿದ್ದಾರೆ, ಇವಾಗ ಸಾರಿ ಕೇಳಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಬೆಳಗ್ಗೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಅಹಿಂಸಾ ಚೇತನ್ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇದು ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಮತ್ತೆ ಕನ್ನಡ ಪ್ರೇಮಿಗಳಿಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಬೆಳಗ್ಗೆಯಿಂದ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಜೊತೆಗೆ FIR ಕೂಡ ದಾಖಲಾಗಿತ್ತು. ನಟ ಅಹಿಂಸಾ ಚೇತನ್ ಈ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆಗಳು ಕೂಡ ನಡೆಯುವಂತ ಕೆಲಸ ಆಯ್ತು. ಬೆಳಗ್ಗೆ ಈ ವಿಚಾರಕ್ಕೆ ನಾನು ಹೇಳಿರುವಂತದ್ದು ಸರಿಯಾಗಿದೆ, ನನಗೆ ಕ್ಷಮೆ ಕೇಳುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ನಟ ಅಹಿಂಸಾ ಚೇತನ್ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರು ನಟ ಅಹಿಂಸಾ ಚೇತನ್ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ಒಂದು ಪಟ್ಟನ್ನ ಹೇಳಿದ್ರು. ಯಾಕಂತಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳಿಲಿಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮತ್ತೆ ಅವರ ಸಮಾಧಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿರುವಂತದ್ದು, ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಆಕ್ರೋಶದ ಮಾತುಗಳನ್ನ ಹೇಳೋದ್ರ ಮೂಲಕ ಪ್ರತಿಭಟನೆಯನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಹಿರಿಯ ನಿರ್ಮಾಪಕರಾಗಿರುವಂತಹ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ, ಅವರ ನಿವಾಸದ ಮುಂಭಾಗನೆ ಪ್ರತಿಭಟನೆ ನಡೆಸುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡಿದ್ರು. ಈ ಒಂದು ಹೋರಾಟಕ್ಕೆ ಮಣಿದಂತಹ ನಟ ಅಹಿಂಸಾ ಚೇತನ್ ಕ್ಷಮೆಯನ್ನ ಕೇಳಿದ್ರಲ್ಲೂ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ಅಗೌರವ ತೋರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿರ್ಲಿಲ್ಲ. ಆದ್ರೆ
ಒಂದು ಸರ್ಕಾರ ಒಬ್ಬ ನಟನಿಗೆ ನ್ಯಾಯ ಕೊಡುತ್ತೆ, ಮತ್ತೊಬ್ಬ ನಟನಿಗೆ ಅನ್ಯಾಯ ಮಾಡುತ್ತೆ ಅನ್ನುವಂತ ಅರ್ಥದಲ್ಲಿ ನಾನು ಟ್ವೀಟ್ ಅನ್ನ ಮಾಡಿದ್ದೆ. ಆದ್ರೆ ನಾನು ಮಾಡಿರುವಂತಹ ಟ್ವೀಟ್ ಇಂದ ಕನ್ನಡ ಅಭಿಮಾನಿಗಳಿಗಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಅವರ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಒಂದು ವಿವಾದ ಏನಿತ್ತು ಆ ವಿವಾದಕ್ಕೆ ಒಂದು ಸುಖಾಂತ್ಯ ಆಗುವಂತಹ ಮಾತನ್ನ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಜಯಂತ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅದ್ರ ಜೊತೆಗೆ ಸರ್ಕಾರ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ, ಅಂದ್ರೆ ನಾವ್ಯಾರು ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಪುಣ್ಯ ಭೂಮಿ ಅಂತೀವಿ. ಆ ಪುಣ್ಯ ಭೂಮಿಯನ್ನ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಜಾಗದಲ್ಲಿ ಅವರ ಸ್ಮಾರಕವನ್ನ ಮಾಡಿದ್ರೆ ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಇವನು ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಂಥ ಒಬ್ಬ ಅವಿವೇಕಿ, ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ, ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನ ಅಂತ ಕಟ್ಕೊಂಡು 4 ಜನ ಇವನ್ ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂತಹ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ ಕೆ ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿನ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ, ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೆರಿಕ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದಾರ ಸಂಸ್ಕೃತಿನ, ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ನಾಳೆ ದಿವಸ ಇವನು ಬಿಟ್ರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ, ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ. ಇಲ್ಲಿಗೆ ಕಡಿವಾಣ ಹಾಕ್ಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದ್ರೂ ಈ ತರ ಕುಹಕ ಬುದ್ಧಿಲಿ ಬೇರೆ ಬಗ್ಗೆ ಮಾತನಾಡಿದ್ರೆ ಇವನನ್ನ ಗಡೀಪಾರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಇದ್ರ ಬಗ್ಗೆ ನಾನು ಈಗಾಗಲೇ